ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ದೇಹ ಆರೋಗ್ಯವಾಗಿರೋದಕ್ಕೆ, ಫಿಟ್ ಅಂಡ್ ಫೈನ್ ಆಗೋದಕ್ಕೆ ದಾಂಪತ್ಯ ಯೋಗ ಮಾಡಿ. ಏನಿದು ದಾಂಪತ್ಯ ಯೋಗ ಅಂತ ಕುತೂಹಲನ? ಬನ್ನಿ ತಿಳ್ಕೊಳ್ಳೋಣ. ದಾಂಪತ್ಯ ಯೋಗ ಅಂದ್ಕೂಡ್ಲೆ ರೊಮ್ಯಾಂಟಿಕ್ ಮೂಡ್ಗೇನು ಹೋಗೋದು ಬೇಡ. ಆದರೆ ಈ ಯೋಗದಿಂದ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಅಂತಾರೆ ಯೋಗ ಗುರುಗಳು. ಇದರ ಹೆಸರು ಆರ್ಟಿಸ್ಟಿಕ್ ಯೋಗ. ಈ ಯೋಗವನ್ನ ಮಾಡುವಾಗ ಒಬ್ಬರೇ ಇರಬಾರ್ದು. ಯೋಗ ನಿತ್ಯ ಜಂಜಾಟಕ್ಕೆ ಮುಕ್ತಿ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಇದರ ಇಂಪ್ರೂವ್ಡ್ ವರ್ಷನ್ ಆರ್ಟಿಸ್ಟಿಕ್ ಯೋಗ. ಇದರಲ್ಲಿ ಯೋಗ ಮಾಡುವಾಗ ಒಬ್ಬರೇ ಇರೋದಿಲ್ಲ, ಇಬ್ಬರು ಪುರುಷರು ಅಥವಾ ಇಬ್ಬರು ಮಹಿಳೆಯರು ಅಥವಾ ಮಹಿಳೆ ಮತ್ತು ಪುರುಷ ಒಟ್ಟಿಗೆ ಮಾಡುವ ಯೋಗ. ಇದು ದಂಪತಿಗಳಿಗಂತೂ ಹೇಳಿ ಮಾಡಿಸಿದ ಯೋಗ. ಇದು ಆರ್ಟಿಸ್ಟಿಕ್, ಡೈನಮಿಕ್ ಆ್ಯಂಡ್ ಯೋಗ, ಕೋಆರ್ಡಿನೇಟೆಡ್ ಯೋಗ ಅಂತ. ಕೋಆರ್ಡಿನೇಟೆಡ್ ಯೋಗದಲ್ಲಿ ಎರಡು ತರಹ ಇದೆ. ಕಪಲ್ಡ್ ಯೋಗ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಒಟ್ಟಿಗೆ ಮಾಡೋದು. ಇದರಲ್ಲಿ ಅನುಕೂಲತೆ ಏನಪ್ಪ ಅಂದರೆ, ದಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಕಪಲ್ ಆ್ಯಂಡ್ ದಿ ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಮತ್ತು ಹೆಂಡತಿ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅವರ ವೈಯಕ್ತಿಕ ಜೀವನ, ಮದುವೆಯ ಜೀವನ ಕೂಡ ತುಂಬ ಚೆನ್ನಾಗಾಗುತ್ತೆ. ಒಬ್ಬರೇ ಯೋಗ ಮಾಡಿದ್ರೆ ಸಿಗುವ ಲಾಭಕ್ಕಿಂತ ಇಬ್ಬರು ಒಟ್ಟಿಗೆ ಮಾಡುವಾಗ ಸಿಗುವ ಲಾಭ ಹೆಚ್ಚು. ಹೀಗೆ ಜೋಡಿಯಾಗಿ ಯೋಗ ಮಾಡೋದ್ರಿಂದ ಮನಸ್ಸು ಆಹ್ಲಾದಗೊಳ್ಳುತ್ತೆ ಅಂತಾರೆ ಯೋಗ ಗುರುಗಳು. ಆರ್ಟಿಸ್ಟಿಕ್ ಈ ಒಬ್ಬರೇ ಮಾಡೋದ್ರಿಂದ ನಿಮ್ಮ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇರುತ್ತೆ. ಆರ್ಟಿಸ್ಟಿಕ್ ಯೋಗ ಇನ್ನೊಬ್ಬರ ಜೊತೆ ಮಾಡುವಾಗ ಎರಡು ಕಡ್ಡಿ ಒಟ್ಟಿಗೆ ಸೇರಿಸಿದ್ರೆ ಅದನ್ನು ಬೆಂಡ್ ಮಾಡೋದು ಕಷ್ಟ. ಎರಡೂ ಸ್ಟ್ರಾಂಗ್ ಆಗಿರುತ್ತೆ. ಸೊ ವೆನ್ ಟೂ ಜಾಯಿಂಟ್ ಟುಗೆದರ್ ಬೋತ್ ವಿಲ್ ಇನ್ಕ್ರೀಸ್ ದ ಸ್ಟ್ರೆಂತ್. ಇಬ್ಬರಿಗೂ ಜಾಸ್ತಿ ಶಕ್ತಿ ಬರುತ್ತೆ, ಮನಸ್ಸಿನ ಧೈರ್ಯ ಬರುತ್ತೆ, ಒಂಥರ ಇದು ಕಾನ್ಫಿಡೆನ್ಸ್ ಬರುತ್ತೆ. ಇದರಿಂದ ತುಂಬ ಅನುಕೂಲ ಆಗುತ್ತೆ. ನಿತ್ಯ ಜಂಜಾಟದ ಬದುಕಿನ ನಡುವೆ ಯೋಗ ಮಾಡೋದ್ರಿಂದ ಒಂದಷ್ಟು ರಿಲ್ಯಾಕ್ಸ್ ಪಡಿಬಹುದು. ಜೊತೆಗೆ ಜೋಡಿ ಸೇರಿ ಯೋಗ ಮಾಡೋದು ಹೊಸ ಅನುಭವ ಕೊಡುತ್ತೆ. ಈ ಆರ್ಟಿಸ್ಟಿಕ್ ಯೋಗದ ಲಾಭಗಳೇನು ಗೊತ್ತಾ ಅಂತ ಹುಡುಕಾಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಸಂಗತಿ ತಿಳಿಯುತ್ತೆ. ಈ ಯೋಗ ಮಾಡೋ ದಂಪತಿಗಳಲ್ಲಿ ಎಂತಹ ಬದಲಾವಣೆ ಕಾಣಿಸಿದೆ ಅಂತಂದ್ರೆ, ಅವರ ಸಾಮರಸ್ಯ ಹೆಚ್ಚಾಗಿದೆ. ಸಮರವೇ ಜೀವನ ಅನ್ನೋ ಹಾಗಿದ್ದೋರು ಸಾಮರಸ್ಯವೇ ಜೀವನ ಅಂತಿದ್ದಾರೆ. ಆರ್ಟಿಸ್ಟಿಕ್ ಯೋಗ ಮಾಡೋಕೆ ಮುಂಚೆ ವಾರ್ಮ್ ಅಪ್ ಮಾಡಬೇಕು. ಇದರಿಂದ ದೇಹ ಸ್ವಲ್ಪ ಫ್ಲೆಕ್ಸಿಬಲ್ ಆಗುತ್ತೆ. ನಂತರ ಒಂದೊಂದೇ ಆಸನಗಳನ್ನ ಹೇಳಿಕೊಡಲಾಗುತ್ತೆ. ಪ್ರತಿಯೊಂದು ಹಂತಕ್ಕೆ ಹೋಗೋ ಮುಂಚೆ ಸ್ವಲ್ಪ ರಿಲ್ಯಾಕ್ಸ್ ಕೊಡಲಾಗುತ್ತೆ. ಹೀಗೆ ನಿತ್ಯ 1 ಗಂಟೆ ಅಭ್ಯಾಸ ಮಾಡಿಸಲಾಗುತ್ತೆ. ಮುಂಜಾನೆ ಈ ಯೋಗ ಮಾಡೋದು ಉತ್ತಮ. ನಮ್ಮ ಮೇನ್ ದಿಸ್ ಥಿಂಗ್ ಅಂದರೆ ಯೋಗ ಫಾರ್ ಸ್ಲಿಮ್ಮಿಂಗ್, ಯೋಗ ಫಾರ್ ಟ್ರಿಮ್ಮಿಂಗ್, ರೆಡ್ಯೂಸಿಂಗ್ ಯುವರ್ ಕೊಲೆಸ್ಟ್ರಾಲ್, ಟ್ರೈಗ್ಲೈಸರೈಡ್, ಈ ಥರ ನಮ್ಮ ಹೆಚ್ಚಿನ ಕೊಬ್ಬಿನಂಶ, ಹೆಚ್ಚಿನ ಇದನ್ನೆಲ್ಲ ಕರೆಸೋದು ತುಂಬ ಒಳ್ಳೆಯದು. ಬ್ರೀತಿಂಗ್ ಪ್ರಾಬ್ಲಮ್ ಬರಲ್ಲ, ಆಸ್ತಮಾ ಬರಲ್ಲ, ಕಂಜೆಷನ್ ಇನ್ ದಿ ಲಂಗ್ಸ್ ಇರಲ್ಲ, ಬ್ರೆತ್ ಹೋಲ್ಡಿಂಗ್ ಕೆಪಾಸಿಟಿ ಬರುತ್ತೆ. ಹೀಗಾಗಿ ಅವರ ಪೂರ್ತಿ ದೇಹನೇ ಚೇಂಜ್ ಆಗುತ್ತೆ. ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸು ಚೇಂಜ್ ಆಗುತ್ತೆ.
ಆರ್ಟಿಸ್ಟಿಕ್ ಯೋಗದಲ್ಲಿ ನಾನಾ ಹಂತಗಳಿವೆ. ಒಟ್ಟಾರೆ ಎಲ್ಲ ಹಂತಗಳನ್ನ ಕಲಿಯೋದಾದ್ರೆ ತಿಂಗಳುಗಳಷ್ಟು ಸಮಯ ಬೇಕಾಗುತ್ತೆ. ಈ ಯೋಗ ಕಲಿಯಲು ಆರಂಭಿಸಿದ್ದಾಗಿನಿಂದ ದಾಂಪತ್ಯ ಜೀವನ ಇನ್ನಷ್ಟು ಉತ್ತಮಗೊಂಡಿದೆಯಂತೆ. ನಾವಿಬ್ಬರು ಒಟ್ಟಿಗೆ 1 ವರ್ಷದಿಂದ ಇದೇ ಯೋಗ ಸೆಂಟರಲ್ಲಿ ಶಂಕರ ಯೋಗ ಪ್ರಾಣಾಯಾಮದಲ್ಲಿ ಕಲಿತಾ ಇದ್ದೇವೆ. ಅದರಿಂದ ನಮಗೆ ವೈವಾಹಿಕ ಜೀವನದಲ್ಲಿ ತುಂಬಾ ಉಪಯೋಗ ಆಗಿದೆ. ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಹೆಚ್ಚಾಗಿದೆ, ಉತ್ಸಾಹ ಹೆಚ್ಚಾಗಿದೆ. ಆಮೇಲೆ ಯೂಶ್ವಲಿ ಗಂಡ ಹೆಂಡತಿ ಮಧ್ಯೆ ತುಂಬ ಜಗಳ ಇರುತ್ತೆ, ಅದು ತುಂಬ ಕಡಿಮೆ ಆಗಿದೆ. ನಾವಿಬ್ಬರು ಒಟ್ಟಿಗೆ ಕಾಂಪಿಟಿಷನ್ಸ್ ಕೂಡ ಹೋಗ್ತಾ ಇದ್ದೀವಿ, ಪ್ರೈಸ್ ಕೂಡ ತೆಗೆದಿದ್ದೀವಿ. ನಮಗೆ ತುಂಬಾ ಉಪಯೋಗ ಆಗಿದೆ ಇದರಿಂದ. ಈ ಆರ್ಟಿಸ್ಟಿಕ್ ಯೋಗ ಸಖತ್ ಎಫೆಕ್ಟಿವ್ ಅನ್ನೋದು ಯೋಗ ಗುರುಗಳ ಅಭಿಪ್ರಾಯವಾದ್ರೆ, ಈ ಯೋಗವನ್ನ ಅಭ್ಯಾಸ ಮಾಡೋದು ಸಖತ್ ಇಂಟ್ರೆಸ್ಟಿಂಗ್ ಅಂತಾರೆ ಕಲಿತಾ ಇರೋರು. ಬರೀ ದಂಪತಿಗಳಿಗೆ ಮಾತ್ರ ಲಾಭನ ಅಂತ ಅಸೂಯೆ ಪಡೋದೇನೂ ಬೇಡ. ವಿದ್ಯಾರ್ಥಿಗಳಿಗೂ ಇದರಿಂದ ಲಾಭ ಇದೆ, ದೊಡ್ಡವರಿಗೂ ಅನುಕೂಲಗಳಿವೆ. ಏಕಾಗ್ರತೆ ಹೆಚ್ಚಾಗುತ್ತೆ, ಮನಸ್ಸು ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಆರ್ಟಿಸ್ಟಿಕ್ ಯೋಗ ಮಾಡೋದ್ರಿಂದ ಅಸ್ತಮಾದಿಂದಲೂ ರಿಲ್ಯಾಕ್ಸ್ ಸಿಗುತ್ತೆ. ದೇಹ ಫ್ಲೆಕ್ಸಿಬಲ್ ಆಗೋದ್ರಿಂದ ಉಸಿರಾಟ ಸರಾಗವಾಗುತ್ತೆ. ಜೊತೆಗೆ ಈ ಯೋಗ ಮಾಡೋದ್ರಿಂದ ದೇಹದ ತೂಕ ಕಡಿಮೆ ಮಾಡ್ಕೊಳ್ಬಹುದು. ದೇಹದ ತೂಕವನ್ನ ಕಡಿಮೆ ಮಾಡಿಕೊಂಡಿರೋರ್ಗಂತೂ ಈ ಆರ್ಟಿಸ್ಟಿಕ್ ಯೋಗ ತುಂಬಾನೇ ನೆಮ್ಮದಿ ಕೊಟ್ಟಿದೆ. 7-8 ತಿಂಗಳಿಂದ ಈ ಯೋಗ ಕ್ಲಾಸಿಗೆ ಸೇರಿಕೊಂಡು ಯೋಗ ಮಾಡೋಕ್ಕೆ ಶುರು ಮಾಡಿದೆ. ನಾನು ಫಸ್ಟ್ ಇಲ್ಲಿ ಬಂದಿದ್ದು ವೆಯ್ಟ್ ರಿಡ್ಯೂಸ್ ಮಾಡಬೇಕಂತ ಉದ್ದೇಶದಿಂದ. ಬಟ್ ಮಾಡ್ತಾ ನನಗೆ ಮಾನಸಿಕ ಬ್ಯಾಲೆನ್ಸ್ ಬಂದಿದೆ, ಮತ್ತು ವೆಯ್ಟ್ ಕೂಡ ನಂದು ರಿಡ್ಯೂಸ್ ಆಗಿದೆ. ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿದೆ. ಹೋಲ್ ಡೇ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋ ಇದೆ. ಆ್ಯಂಡ್ ಸ್ಟ್ರೆಸ್ಸು ಇವಾಗ ಅಷ್ಟೊಂದು ಆಗೋದಿಲ್ಲ ಮುಂಚಿನ ಥರ. ತುಂಬಾ ಉಪಯೋಗ ಆಗಿದೆ ನನಗೆ. ಎಸ್ಪೆಷಲಿ ಕೋಆರ್ಡಿನೇಟೆಡ್ ಯೋಗ ಇಲ್ಲಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಓದಿನಲ್ಲಿ ಆಸಕ್ತಿ ಮೂಡಿಸೋಕೆ, ಆತ್ಮಸ್ಥೈರ್ಯ ಹೆಚ್ಚಿಸೋಕೆ, ಬುದ್ಧಿಯನ್ನ ಚುರುಕುಗೊಳಿಸೋದಕ್ಕೆ ಈ ಆರ್ಟಿಸ್ಟಿಕ್ ಯೋಗ ಪರಿಣಾಮಕಾರಿ. ಯೋಗ ನನಗೆ ಎಜುಕೇಷನಲ್ಲಿ ತುಂಬ ಹೆಲ್ಪ್ ಆಗಿದೆ. ಕಾನ್ಸಂಟ್ರೇಷನ್ ತುಂಬ ಬೇಗ ಬರುತ್ತೆ. ಇನ್ನು ಸ್ಕೂಲಲ್ಲೂ ತುಂಬ ಬೇಗ ವಿಷಯಗಳನ್ನ ಗ್ರ್ಯಾಬ್ ಮಾಡ್ಬೋದು. ಇದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಕಮ್ಮಿ ಆಯಿತು ನನಗೆ. ಸೊ ಯೋಗ ಈಸ್ ವೆರಿ ತುಂಬ ಹೆಲ್ಪ್ಫುಲ್ ನನಗೆ. ಒಟ್ಟಾರೆ ಹೇಳೋದಾದ್ರೆ ಇದೊಂದು ಡಿಫ್ರೆಂಟ್ ಯೋಗ. ಸಾಮಾನ್ಯ ಯೋಗಗಳನ್ನೇ ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಆಗಿ ಹೇಳಿಕೊಡ್ಲಾಗುತ್ತೆ. ಇದು ಕಲಿಯೋದು ಸರಳ ಮತ್ತು ಸುಲಭ.
ಯೋಗ ಮಾಡೋದ್ರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಿರ್ಬೋದು. ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಯೋಗದಿಂದ ಪರಿಹಾರ ಕಂಡುಕೊಳ್ಬಹುದು. ಆದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮ ಬಾಂಧವ್ಯ ಮತ್ತು ಸುಖಕರವಾಗಿರಬೇಕಂದ್ರೆ ನೀವು ಆರ್ಟಿಸ್ಟಿಕ್ ಯೋಗ ಮಾಡಬೇಕು. ಈ ಯೋಗ ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನ ಸುಖ ಮತ್ತು ಸಂತೋಷದಿಂದ ತುಂಬಿರುತ್ತೆ. ಕ್ಯಾಮ್ರಾ ಪರ್ಸನ್ ಅತೀಕ್ ಜೊತೆ ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ದಾಂಪತ್ಯ ಯೋಗ. ಮನೆಯಲ್ಲಿ ಕೂಡ ಮಾಡಬಹುದು, ಸಂಸಾರ ಕೂಡ ಚೆನ್ನಾಗಿರುತ್ತೆ. ಇದು ಇವತ್ತಿನ ಫಿಟ್ ಅಂಡ್ ಫೈನ್ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.